ಓಕೆ, ಭಾಳ ಮಜಾ ಇದೆ. ಏನು ಸರಿ ಟಕಾಟಕ್ ಕಟಾಕಟ್ ಟಕಾಟಕ್ ಕಟಾಕಟ್ ಅಂತೇಳಿ ಇದು ಏನು ಗೊತ್ತಾ ನೋಡ್ರಿ, ರಾಹುಲ್ ಗಾಂಧಿ ಹೇಳಿದರು, ನಮ್ಮ ಪಕ್ಷಕ್ಕೆ ನೀವು ಓಟ್ ಹಾಕಿದರೆ, ನಮ್ಮ ಪಕ್ಷ ಗೆದ್ದರೆ, ಇಂಡಿ ಮೈತ್ರಿಕೂಟ ಬಂದರೆ ನಾವು 1 ಲಕ್ಷ ನಿಮಗೆ ವರ್ಷಕ್ಕೆ ಹಾಕ್ತೀವಿ ಮಹಿಳೆಯರ ಅಕೌಂಟ್ಗೆ. ಅಂದರೆ ತಿಂಗಳಿಗೆ 8,500 ಟಕಾಟಕ್ 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 ಅಂತ ಹೇಳಿದರು. ಅದಕ್ಕೆ ಕೌಂಟ್ರ್ ಕೊಟ್ಟರು ಯಾರು? ನರೇಂದ್ರ ಮೋದಿ. ಹೌದಾ, ನಾಳಿದ್ದು 4ನೇ ತಾರೀಕಾದಾಗ ಇಂಡಿ ಮೈತ್ರಿಕೂಟ ಕಟಾಕಟ್ 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 ಆಗತ್ತೆ ಅಂತ ಹೇಳಿದರು. ಮಜಾ ಏನು ಗೊತ್ತಾ, ಯಾವಾಗ ರಾಹುಲ್ ಗಾಂಧಿ ಇಂಥ ಹೇಳಿಕೆಯನ್ನು ಕೊಟ್ಟಿದ್ರೋ, ನಿಮ್ಮ ಅಕೌಂಟ್ಗೆ 8,500 ತಿಂಗಳಿಗೆ ಬರುತ್ತೆ, ವರ್ಷಕ್ಕೆ 1 ಲಕ್ಷ ಅಂತೇಳಿ, ಇವತ್ತು ಬೆಂಗಳೂರಿನಲ್ಲಿ ಲೈನ್ ನೋಡ್ರಿ. ಇದು ಬೆಂಗಳೂರಿನಲ್ಲಿ ಲೈನ್, ವಿಶೇಷವಾಗಿ ಮುಸ್ಲಿಮರು ಬುರ್ಕಾಕೊಂಬಂದು ಲೈನಲ್ಲಿ ನಿಂತಿದ್ದಾರೆ ಅಕೌಂಟ್ ಓಪನ್ ಮಾಡೋದಕ್ಕೆ. ಬೆಂಗಳೂರಿನ GPOದಲ್ಲಿ, ಜನರಲ್ ಪೋಸ್ಟ್ ಆಫೀಸ್ನಲ್ಲಿ. ನಿಜ ಇದು, ನಂಬಿಕೆ ಬರ್ತಿಲ್ವಾ? ಬನ್ನಿ ಈ ಸ್ಟೋರಿ ನೋಡಿ. ಟಕಾಟಕ್ ಹಣಕ್ಕಾಗಿ ಮುಗಿಬಿದ್ದ ಮಹಿಳೆಯರು, ಡಿಜಿಟಲ್ ಖಾತೆಗಾಗಿ ಅಂಚೆ ಕಚೇರಿ ಮುಂದೆ ಕ್ಯೂ. ಒಂದೆಡೆ ಸರತಿ ಸಾಲಲ್ಲಿ ನಿಂತು ಕಾಯ್ತಾ ಇರೋ ಮಹಿಳೆಯರು, ಮತ್ತೊಂದೆಡೆ ಕೆಲಸದಲ್ಲಿ ಬ್ಯುಸಿಯಾಗಿರೋ ಅಂಚೆ ಕಚೇರಿ ಸಿಬ್ಬಂದಿ. ಈ ಎಲ್ಲಾ ದೃಶ್ಯಗಳಿಗೆ ಕಾರಣವಾಗಿದ್ದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಈ ಘೋಷಣೆ. एक लाख रुपए हिंदुस्तान के सबसे गरीब महिलाओं के बैंक अकाउंट के अंदर हर महीने टकाटक 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 टक. इसको कहते हैं विकास. ನೋಡಿದ್ರಲ್ಲ, ಇದೆಲ್ಲ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಟಕಾಟಕ್ ಹಣ ಜಮಾವಣೆ ಘೋಷಣೆಯ ಎಫೆಕ್ಟ್. ಹೌದು, ಇಂಡಿ ಕೂಟ ಅಧಿಕಾರಕ್ಕೆ ಬಂದ್ರೆ 8,500 ರೂಪಾಯಿ ಹಣ ಜಮಾವಣೆ ಮಾಡ್ತೇವೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಅದರ ಬೆನ್ನಲ್ಲೇ ಇದೀಗ ಮಹಿಳೆಯರು ಪೋಸ್ಟ್ ಆಫೀಸ್ನಲ್ಲಿ ಡಿಜಿಟಲ್ ಖಾತೆ ತೆರೆಯೋಕೆ ಮುಗಿಬಿದ್ದಿದ್ದಾರೆ. ಕಾಂಗ್ರೆಸ್ ವಿನ್ ಆದರೆ ಕಾಸು ಹಾಕ್ತಾರಂತ ಹೇಳಿದ್ದು 8,000 ಹಾಕ್ತಾರಂತ ಹೇಳಿದ್ದೆ. ಲಾಸ್ಟ್ ವೀಕ್ ಗೊತ್ತಾಯಿತು, ಬಂದೆ, ಆಗ್ತಾ ಇಲ್ಲ, ಟೋಕನ್ ಎತ್ಕೊಂಡೆ, ಕ್ಯೂ ತುಂಬ ಇತ್ತು, ಕಾಲೇಜ್ ಹೋಗಬೇಕು, ಅದಕ್ಕೆ ಆಗಿಲ್ಲ. 15 ದಿನಗಳಿಂದ ನಿತ್ಯ ಸಾವಿರಾರು ಮಹಿಳೆಯರು ಖಾತೆ ತೆರೆಯೋದಕ್ಕೆ ಆಗಮಿಸ್ತಾ ಇದ್ದಾರೆ. ನಿಯಂತ್ರಣ ಸಾಧ್ಯವಾಗದೆ ಅಂಚೆ ಸಿಬ್ಬಂದಿ ಟೋಕನ್ ವಿತರಿಸ್ತಾ ಇದ್ದಾರೆ. ಸರ್, ಇದು ಆಲ್ಮೋಸ್ಟ್ 6ನೇ ತಾರೀಕು, ಮೇ 6ನೇ ತಾರೀಕಿಂದ ಶುರು ಆಗಿದೆ. ಆಗಿಂದ ಅವಾಗ ಬರೀ 400, 500, 300 ಆ ಥರ ಅಕೌಂಟ್ ಆಗ್ತಿತ್ತು ಪರ್ ಡೇ. ಈಗ ಇತ್ತೀಚೆಗೆ ಹೋದ ವಾರದಿಂದ ಬಂದು 600, 700, 800 ಆ ಥರ ಆಗ್ತಿದೆ. ನಿನ್ನೆ ಒಂದೇ ದಿನ 1,200 ಅಕೌಂಟ್ ಆಗಿದೆ ಸರ್. ಅದು ಜನ ಇನ್ನೂ ಹೆಚ್ಚಾಗ್ತಿದ್ದಾರೆ. ಬೆಳಿಗ್ಗೆ 3 ಗಂಟೆಗೆ ಬಂದು ಕೂತ್ಕೋತಾರೆ, ಹೊರಗಡೆ ಲೈನ್ ಮಾಡ್ತಾರೆ, ಟೋಕನ್ ತಗೋತಾರೆ. ಟೋಕನ್ ದಿನ 500, 600 ಟೋಕನ್ ಕೊಡ್ತೀವಿ. ಇನ್ನು ಅಕೌಂಟ್ ಓಪನ್ ಮಾಡಿದ ತಕ್ಷಣವೇ ಹಣ ಬರಲ್ಲ. ಅಕೌಂಟ್ ಓಪನ್ ಮಾಡುವುದಕ್ಕೆ ಡೆಡ್ಲೈನ್ ಸಹ ಇಲ್ಲ ಅಂತ ಬೋರ್ಡ್ ಹಾಕಿ ಮೈಕ್ನಲ್ಲಿ ಅಂಚೆ ಸಿಬ್ಬಂದಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ಕಸ್ಟಮರ್ಗೆ ನಾನು ಇನ್ನೊಂದು ಹೇಳೋದೇನೆಂದರೆ, ಈ IPPB ಖಾತೆನ ಯಾವುದೇ ಅಂಚೆ ಕಚೇರಿಯಲ್ಲಿ ತೆಗಿಬೋದು. ಮತ್ತು ಎರಡನೇದಾಗಿ ಯಾವುದೇ ಲಾಸ್ಟ್ ಡೇಟ್ ಅಂತ, ಕೊನೆ ದಿನಾಂಕ ಅಂತಿಲ್ಲ. ಕೆಲವರೆಲ್ಲ ಇವತ್ತೇ ಲಾಸ್ಟ್ ಡೇಟ್ ಅಂತೇಳಿ ತಂಡವಾಗಿ ಬರ್ತಾ ಇದ್ದಾರೆ. ಬೆಳಗ್ಗೆ ತಿಂಡಿ ಊಟ ಎಲ್ಲ ಬಿಟ್ಟು ಕ್ಯೂನಲ್ಲಿ ನಿಂತ್ಕೊತಾ ಇದ್ದಾರೆ. ಸೊ ತುಂಬ ಕಷ್ಟಪಡ್ತಾ ಇದ್ದಾರೆ. ನನ್ನ ಕಸ್ಟಮರ್ಗೆ ಹೇಳೋದೇನೆಂದರೆ, ಯಾವುದೇ ರೀತಿಯ ಕೊನೆ ದಿನಾಂಕ ಅಂತಿಲ್ಲ. ಒಟ್ನಲ್ಲಿ ಚುನಾವಣಾ ಪ್ರಚಾರದ ಅಬ್ಬರದಲ್ಲಿ ರಾಹುಲ್ ಗಾಂಧಿ ಆಡಿದ ಮಾತುಗಳಿಂದ ಜನ ಟಕಾಟಕ್ ಹಣದ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇಂಡಿ ಕೂಟ ಅಧಿಕಾರಕ್ಕೆ ಬಂದ ಮೇಲಷ್ಟೇ ಹಣ ಬರುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ನಾರಿ ನ್ಯಾಯ ಅಂತೇಳಿ ಒಂದು ಘೋಷಣೆ ಇದೆ. ಅದರಲ್ಲಿ 1 ಲಕ್ಷ ಹಾಕ್ತೀವಿ ನಾವು ಅಂತ. 1 ಲಕ್ಷ ಡಿವೈಡೆಡ್ ಬೈ 12 ಅಂತಂದರೆ 8,500 ರೂಪಾಯಿ ಬರುತ್ತೆ. ಟಕಾಟಕ್ ಟಕಾಟಕ್ ಹಾಕ್ತೀವಿ ಅಂತ ಹೇಳಿದಾಗ
ಅದು ಅವ್ರು ಹೇಳ್ದಂಗೆ ಮೊನ್ನೆಯಿಂದ ಸ್ವಲ್ಪ ಸ್ವಲ್ಪ ಬರ್ತಾಯಿದ್ರು, ಕಳೆದ ಒಂದು ವಾರದ್ದು ತುಂಬ ಜನ ಬರ್ತಾ ಇದ್ದಾರಂತೆ. ಸುಸ್ತಾಗ್ಬಿಟ್ಟಿದ್ದಾರೆ ಪಾಪ ಈ ಪೋಸ್ಟ್ ಆಫೀಸ್ ಅವರು. ಸುಸ್ತಾಗ್ಬಿಟ್ಟು ಲಾಸ್ಟಿಗೆ ಇಲ್ಲ ಸರ್ ಎಷ್ಟು ನಿಮ್ಗೆ ಒಂದು ಟೋಕನ್ ತಗೊಳ್ಳಿ, ನಾಳೆ ಬನ್ನಿ ನಾಡಿದ್ದು ಬನ್ನಿ, ಆಮೇಲೆ ನೀವು ಅಕೌಂಟ್ ಮಾಡಿಸ್ಕೊಳ್ಳಿ, ನಾನು ಇಲ್ಲ ಅಂತ ಹೇಳಲ್ಲ, ಅದಕ್ಕೆ ಟೈಮ್ ಇದೆ ಇನ್ನೂ ಕೂಡ. ಆಮೇಲೆ ಇಂಡಿ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಮಾತ್ರ ಕೊಡ್ತೀವಿ ಅಂತೇಳಿ ರಾಹುಲ್ ಗಾಂಧಿ ಹೇಳಿರುವಂಥದ್ದು. ನೋಡೋಣ ಯಾವ್ದು ಬರುತ್ತೆ ಅಂತೇಳಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.